ನಮಸ್ಕಾರ ವೀಕ್ಷಕ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಣದ ನಡುವೆ ಸಂಘರ್ಷ ನಡೆಯುತ್ತಿರುವ ಹೊತ್ತಲ್ಲೇ ಇದೇ ವರ್ಷದ ಜೂನ್ ವೇಳೆಗೆ ಕರ್ನಾಟಕ ಕಾಂಗ್ರೆಸ್ ಮತ್ತೊಂದು ದೊಡ್ಡ ಅಧಿಕಾರ ಸಂಘರ್ಷವನ್ನ ಎದುರಿಸಬೇಕಾಗುತ್ತೆ. ಕಾರಣ ಎರಡು ಪ್ರಮುಖ ಚುನಾವಣೆಗಳು ಎದುರಾಗ್ತಾ ಇದ್ದಾವೆ ಇದೇ ವರ್ಷದ ಜೂನ್ ವೇಳೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರುವಂತಹ ಒಟ್ಟು 7 ಮಂದಿ ವಿಧಾನ ಪರಿಷತ್ ಸದಸ್ಯರ ಅವಧಿ ಮುಕ್ತಾಯ ಆಗುತ್ತೆ. ಕಾಂಗ್ರೆಸ್ನ ಬಿ.ಕೆ. ಹರಿಪ್ರಸಾದ್, ನಸೀರ್ ಅಹಮದ್ ತಿಪ್ಪಣ್ಣ, ಬಿಜೆಪಿಯ ಸುನಿಲ್ ವಲ್ಕಾಪುರೆ, ಎಂ.ಟಿ.ಬಿ. ನಾಗರಾಜ್, ಪ್ರತಾಪ್ ಸಿಂಹ ನಾಯಕ್ ಮತ್ತು ಗೋವಿಂದರಾಜ್, ಈ 7 ಮಂದಿ ಎಂಎಲ್ಸಿಗಳ ಅವಧಿ ಮುಕ್ತಾಯ ಆಗುತ್ತೆ. ಇವರೆಲ್ಲ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆದಂತವರು. ಇದು ಒಂದು ಕಡೆ. ಇದರ ಜೊತೆಗೆ ಇದೇ ವರ್ಷದ ಜೂನ್ ನಲ್ಲಿ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ ನಡೀಬೇಕಾಗುತ್ತೆ. ಕಾರಣ ಮಾಜಿ ಪ್ರಧಾನಮಂತ್ರಿಗಳು ಜೆಡಿಎಸ್ನ ವರಿಷ್ಠರು ದೇವೇಗೌಡರು, ಬಿಜೆಪಿಯ ಕೆ ನಾರಾಯಣ್ ಮತ್ತು ಈರಣ್ಣ ಕಡಾಡಿ ಮತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಈ 4 ಜನ ರಾಜ್ಯಸಭಾ ಸದಸ್ಯರ ಅವಧಿ ಕೂಡ ಜೂನ್ ವೇಳೆಗೆ ಮುಕ್ತಾಯ ಆಗುತ್ತೆ. ಅಲ್ಲಿಗೆ ಒಂದು ಕಡೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೀಬೇಕಾಗಿರುವಂತಹ ಚುನಾವಣೆ 7 ಸ್ಥಾನಗಳು, ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೀಬೇಕಾಗಿರುವಂತಹ ಚುನಾವಣೆ ಒಟ್ಟು 4 ಸ್ಥಾನಗಳು. ಇದೇ ವರ್ಷದ ಜುಲೈ ವೇಳೆಗೆ ರಾಜ್ಯ ಸರ್ಕಾರದಿಂದ ಪರಿಷತ್ತಿಗೆ ನಾಮನಿರ್ದೇಶನಗೊಂಡಿದ್ದಂತಹ 4 ಬಿಜೆಪಿ ಪರ ಸದಸ್ಯರ ಅವಧಿ ಕೂಡ ಅಂತ್ಯ ಆಗುತ್ತೆ. ಅಡಗೂರು ವಿಶ್ವನಾಥ್ ಅಂದ್ರೆ ಎಚ್ ವಿಶ್ವನಾಥ್, ಶಾಂತಾರಾಮ್ ಸಿದ್ದಿ, ಭಾರತಿ ಶೆಟ್ಟಿ, ತಳವಾರ್ ಸಾಬಣ್ಣ ಇವರ ಅವಧಿ ಜುಲೈನಲ್ಲಿ ಅಂತ್ಯ ಆಗುತ್ತೆ. ಜೊತೆಗೆ ಕಾಂಗ್ರೆಸ್ನಿಂದ ಕಳೆದ ವರ್ಷವಷ್ಟೇ ನಾಮನಿರ್ದೇಶನಗೊಂಡಿದ್ದಂತಹ ರಮೇಶ್ ಬಾಬು ಅವರ ಅವಧಿ ಕೂಡ ಅಂತ್ಯ ಆಗುತ್ತೆ. ಸೊ ಅಲ್ಲಿಗೆ 2 ಎಲೆಕ್ಷನ್, ಒಂದು ನಾಮನಿರ್ದೇಶನದ ಪ್ರಕ್ರಿಯೆ. ಎಲೆಕ್ಷನ್ ವಿಚಾರ ಬರೋಣ. ಫಸ್ಟ್ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೆಯುವಂತಹ ಚುನಾವಣೆ ನೋಡಿ. ಸದ್ಯದ ಅಂಕಿಅಂಶಗಳು, ಸದ್ಯದ ಬಲಾಬಲವನ್ನು ನಾವು ಗಮನಿಸಿದ್ರೆ ಕರ್ನಾಟಕ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಒಟ್ಟು 140 ಮಂದಿ ಸದಸ್ಯರ ಬಲವನ್ನು ಹೊಂದಿದೆ. ಜೊತೆಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರತಕ್ಕಂತಹ 2 ಸದಸ್ಯರ ಬೆಂಬಲವನ್ನು ಕೂಡ ಕಾಂಗ್ರೆಸ್ ಹೊಂದಿದೆ. ಅಲ್ಲಿಗೆ 142. ಇನ್ನು ಬಿಜೆಪಿ, ಅದರ ಬಳಿ ಬಿಜೆಪಿಯ ಬಳಿ 63 ಸದಸ್ಯರು. 63 ಅಂತ ಹೇಳಿದ್ರೆ ಬಿಜೆಪಿ ಮತ್ತು ರೆಡ್ಡಿ ಪಕ್ಷ ಈಗ ಬಿಜೆಪಿಯಲ್ಲಿ ವಿಲೀನ ಆಗಿರುವ ಕಾರಣ ಅದು ಬಿಜೆಪಿ ಅಂತಾನೆ ಪರಿಗಣಿಸಬೇಕಾಗುತ್ತೆ ನಾವು. 63 ಸದಸ್ಯರು, ಜೊತೆಗೆ ಜೆಡಿಎಸ್ ನ 18 ಮಂದಿ, ಅಲ್ಲಿಗೆ 81 ಸದಸ್ಯರು. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಓರ್ವ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಂತ ಆದ್ರೆ ಕನಿಷ್ಠ 29 ಮಂದಿ ಶಾಸಕರ ಬೆಂಬಲ ಅಗತ್ಯ. ಕನಿಷ್ಠ 29 ಮಂದಿ ಶಾಸಕರ ಬೆಂಬಲ ಅಗತ್ಯ. ಸೊ ಕಾಂಗ್ರೆಸ್ನ ಬಳಿ ಇರತಕ್ಕಂತ ಬಲಾಬಲವನ್ನ ಲೆಕ್ಕಾಚಾರ ಹಾಕಿದ್ರೆ ಕಾಂಗ್ರೆಸ್ ಕನಿಷ್ಠ 4 ಮಂದಿ ಸದಸ್ಯರನ್ನ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನ ಹೊಂದಿದೆ. ಇದೇ ವರ್ಷದ ಜೂನ್ ವೇಳೆಗೆ ನಡೆಯುವಂತಹ ಎಲೆಕ್ಷನ್ ಇದು. ಇನ್ನು ಬಿಜೆಪಿ ಸುಲಭದಲ್ಲಿ 2 ಸದಸ್ಯರನ್ನ ಪರಿಷತ್ತಿಗೆ ಕಳುಹಿಸಲಿಕ್ಕೆ ಅವಕಾಶವನ್ನ ಹೊಂದಿದೆ. ಆದ್ರೆ ಜೆಡಿಎಸ್ ನ ಬಳಿ ಬಹುಮತ ಇಲ್ಲ. ಕಾಂಗ್ರೆಸ್ಗೆ ಒಟ್ಟು 5 ಸದಸ್ಯರನ್ನ ಕಳುಹಿಸಲಿಕ್ಕೆ ಅವಕಾಶಗಳಿದಾವೆ. ಕಾರಣ ಪ್ರಾಶಸ್ತ್ಯದ ಮತಗಳು ಕೂಡ ಗಣನೆಗೆ ಬರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಒಟ್ಟು 5 ಸದಸ್ಯರನ್ನ ಕಳುಹಿಸಲಿಕ್ಕೆ ಅವಕಾಶ ಇದೆ. ಬಿಜೆಪಿ 2 ಆರಂಭದಲ್ಲಿ ಕಳುಹಿಸಬಹುದು. ಬಹುಶಃ ಅತ್ಯಂತ ದೊಡ್ಡ ನಷ್ಟ ಆಗುವಂತದ್ದು ಜೆಡಿಎಸ್ಗೆ. ಕಾರಣ ಜೆಡಿಎಸ್ 1 ಸ್ಥಾನವನ್ನ ಇಲ್ಲಿ ಕಳೆದುಕೊಳ್ಳುತ್ತೆ. ಬಿಜೆಪಿ ಕೂಡ ಅಷ್ಟೇ. ಈಗ ಆಲ್ರೆಡಿ ಬಿಜೆಪಿ 3 ಸದಸ್ಯರು ಇರುವಂತದ್ದು, ಅವರಲ್ಲಿ 1 ಮೈನಸ್ ಆಗುತ್ತೆ ಬಿಜೆಪಿಗೆ, ಕಾಂಗ್ರೆಸ್ಗೆ 1 ಪ್ಲಸ್ ಆಗುತ್ತೆ. ಇದು ವಿಧಾನ ಪರಿಷತ್ನ ಲೆಕ್ಕಾಚಾರ. ಅಂದ್ರೆ 7ರಲ್ಲಿ ಸದ್ಯದ ಬಲಾಬಲದ ಪ್ರಕಾರ ಕಾಂಗ್ರೆಸ್ ಕನಿಷ್ಠ 4 ಗರಿಷ್ಠ 5 ಸದಸ್ಯರನ್ನ ವಿಧಾನಸಭೆಯಿಂದ ಆಯ್ಕೆ ಮಾಡಿ ವಿಧಾನ ಪರಿಷತ್ತಿಗೆ ಕಳುಹಿಸಬಹುದು. ಬಿಜೆಪಿ ಕನಿಷ್ಠ 2 ಕಳುಹಿಸಬಹುದು. 7ನೆಯ ಸ್ಥಾನಕ್ಕೋಸ್ಕರ ಬಹುಶಃ ಅದು ಕಾಂಗ್ರೆಸ್ಗೆ ಸ್ವಲ್ಪ ಸುಲಭ ಜಾಸ್ತಿ ಆಗಬಹುದು. ಕಾರಣ ಕಾಂಗ್ರೆಸ್ನ ಬಳಿ ಉಳಿಕೆ ಮತಗಳು ಇರುವ ಕಾರಣಕ್ಕೋಸ್ಕರ. ಇದು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೆಯುವಂತಹ ಚುನಾವಣೆ. ಇನ್ನು ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವಂತಹ ಚುನಾವಣೆ, ಇಲ್ಲೂ ಕೂಡ ಅಷ್ಟೇ. ಜೆಡಿಎಸ್ ನ ಬಳಿ ಬಹುಮತಗಳಿಲ್ಲ. ಕಾರಣ 44 ಮತಗಳು ಬೇಕಾಗುತ್ತೆ. ಶಾಸಕರ ಬೆಂಬಲ ಬೇಕು, 44 ಮತಗಳು ಬೇಕು. ಆದ್ರೆ ಜೆಡಿಎಸ್ ನ ಬಳಿ ಇರುವಂತದ್ದು ಕೇವಲ 18 ಮಂದಿ ಶಾಸಕರು.
ಕೇವಲ 18 ಮಂದಿ ಶಾಸಕರು. ದೇವೇಗೌಡರು ಅವರನ್ನ ಮತ್ತೆ ಮರು ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಬಿಜೆಪಿ ಬೆಂಬಲವನ್ನು ಕೊಡಬೇಕಾಗತ್ತೆ. ಇಲ್ಲದೆ ಹೋದ್ರೆ ಕಾಂಗ್ರೆಸ್ 3 ಸದಸ್ಯರನ್ನ ಆಯ್ಕೆ ಮಾಡಿ ಕಳುಹಿಸ್ಲಿಕ್ಕೆ ಅವಕಾಶಗಳಿದೆ. ಬಿಜೆಪಿ ಒಬ್ಬರನ್ನ ಆಯ್ಕೆ ಮಾಡಿ ಕಳುಹಿಸ್ಲಿಕ್ಕೆ ರಾಜ್ಯಸಭೆಗೆ ಅವಕಾಶಗಳಿರುವಂತದ್ದು. ಇದ್ರ ಜೊತೆಗೆ ನಾಮನಿರ್ದೇಶಕರಲ್ಲಿ ಈಗ ಆಲ್ರೆಡಿ ಯಾರು ಇದೇ ಜುಲೈ ವೇಳೆಗೆ ಅವರ ಅವಧಿ ಮುಕ್ತಾಯ ಆಗುತ್ತೆ, ಅವರೆಲ್ಲರೂ ಕೂಡ 4 ಮಂದಿ ಬಿಜೆಪಿ ಅವರೇ. ವಿಶ್ವನಾಥ್, ಶಾಂತರಾಮ್ ಸಿದ್ದಿ, ಭಾರತಿ ಶೆಟ್ಟಿ, ಸಾಬಣ್ಣ ಇವರೆಲ್ಲರೂ ಕೂಡ ಬಿಜೆಪಿ ಅವರೇ. ಸೊ ನಾಮನಿರ್ದೇಶನ ಮಾಡುವಂಥದ್ದು ಸರ್ಕಾರ ಆಗಿರೋದ್ರಿಂದಾಗಿ ಸರ್ಕಾರ ಈ 4 ಸ್ಥಾನಗಳಿಗೆ ತನ್ನ ಕಡೆಯವರನ್ನ ರೆಫರ್ ಮಾಡುತ್ತೆ, ಇನ್ಕ್ಲೂಡ್ ರಮೇಶ್ ಬಾಬು. ಅಲ್ಲಿಗೆ ಆಯಿತು. ಸೊ ಒಟ್ಟು 3 ಎಲೆಕ್ಷನ್ ಇರುವಂಥದ್ದು. ಈ ಸಂಘರ್ಷ ಏನು ಈಗ ನಡೀತಾ ಇದೆಯಲ್ಲ, ಈ ಸಂಘರ್ಷ ಬಹುಶಃ ಜೂನ್ ಜುಲೈ ವೇಳೆಗೆ ಇನ್ನಷ್ಟು ಪೀಕ್ ಹೋಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ತಮ್ಮ ಕಡೆಯವರಿಗೆ ವಿಧಾನ ಪರಿಷತ್ತಿಗೆ ಕಳುಹಿಸಬೇಕು ಎನ್ನುವಂತಹ ಲೆಕ್ಕಾಚಾರ, ತಮ್ಮ ಕಡೆಯವರು ನಾಮನಿರ್ದೇಶನ ಆಗಬೇಕು ಎನ್ನುವಂತಹ ಲೆಕ್ಕಾಚಾರ, ತಮ್ಮ ಕಡೆಯವರು ರಾಜ್ಯಸಭೆಗೆ ಹೋಗಬೇಕು ಎನ್ನುವಂತಹ ಲೆಕ್ಕಾಚಾರ. ಸೊ ಈ ಕಾರಣಕ್ಕೋಸ್ಕರ ಜೂನ್ ಇದೆಯಲ್ಲ, ಅದು ಇತರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಪುದುಚೇರಿ ಈ ಚುನಾವಣೆಗಳ ನಡುವೆ ಈ ಕರ್ನಾಟಕದಲ್ಲಿ ನಡೆಯಲಿರುವಂತಹ 2 ಚುನಾವಣೆಗಳು, ವಿಧಾನಸಭೆಯಿಂದ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ, ಮತ್ತು ಒಂದು ನಾಮನಿರ್ದೇಶನ ಪ್ರಕ್ರಿಯೆ, ಇದು ಕೂಡ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗೇನು ಬಣ ಸಂಘರ್ಷ ನಡೀತಾ ಇದೆಯಲ್ಲ ಅದನ್ನ ಪೀಕ್ಗೆ ತೆಗೆದುಕೊಂಡು ಹೋಗುತ್ತೆ.